ಸೌದತ್ತಿ ಸರ್ ಸೌದತ್ತಿ ಸರ್ ಅವರ ವಯೋನಿವೃತ್ತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಡೈಟ್ನ ಪ್ರಾಚಾರ್ಯರು ಹಾಗೂ ಹಿರಿಯರಾಗಿರ್ತಕ್ಕಂಥ ಶ್ರೀ ಅನಂತಕುಮಾರ್ ಎಸ್ ಅವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಶ್ರೀ ಸೌದತ್ತಿ ಅವರೇ, ಅವರ ಧರ್ಮಪತ್ನಿಯವರೇ, ಅವರ ಮಾತೋಶ್ರೀಯವರೇ, ಹಾಗೂ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಉಪನ್ಯಾಸಕ ಬಂಧುಗಳೇ, ಹಾಗೂ ವಿಶೇಷವಾಗಿ ಉಪಸ್ಥಿತರಿರುವಂಥ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜಾಕೀರ್ ಹುಸೇನ್ ಸರ್ ಅವರೇ, ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾರ್ತಾಂಡರಾವ್ ದೇಸಾಯಿ ಸರ್ ಅವರು, ನಮ್ಮೆಲ್ಲ ಹಿರಿಯ ಉಪನ್ಯಾಸಕ ಬಂಧುಗಳೇ, ಹಾಗೂ ನಮ್ಮ ಉಪನ್ಯಾಸಕ ಬಂಧುಗಳೇ, ಸಿಬ್ಬಂದಿ ವರ್ಗದವರೇ, ಹಾಗೂ ಆ ಒಂದು ಸೌದತ್ತಿ ಅವರ ವಿಮಾನದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಹಾಗೂ ಅವರ ಕುಟುಂಬಸ್ಥರೇ, ಇವತ್ತಿನ ದಿವಸ ನಿಜವಾಗಿಯೂ ಕೂಡ ಆ ಸೌದತ್ತಿ ಅವರಂದ್ರೆ ನಾವು ದೇವಾನಂದ್ ಅಂತಿದ್ದೆವು. ಆ್ಯಕ್ಟರ್ ದೇವಾನಂದ್ ಅವರು ಅಂದರೆ ಚಿರಯೌವನ ಯುವಕರು ಅವರು. ಅಂಥ ಒಂದು ಏನಪ್ಪ ಅಂತಂದ್ರೆ ವಯಸ್ಸು ಮತ್ತು ಅವರ ಒಂದು ದೇಹದಾಢ್ಯ ಮತ್ತು ಆ ಒಂದು ಅವರ ಒಂದು ಲವಲವಿಕೆ ಏನಪ್ಪ ಅಂತಂದ್ರೆ ಚೈತನ್ಯ, ಹೊಸ ಹುಮ್ಮಸ್ಸು ಯಾರಿಗಾದರೂ ಕೂಡ ಏನಪ್ಪ ಅಂತಂದ್ರೆ ನವಯುವಕರಂತೆ ಕಾಣ್ತಾರೆ ಅವರು. ಒಂದು ದಿವಸ ಅವ್ರು ಇನ್ಶರ್ಟ್ ಬಿಟ್ಟಿದ್ದು ನೋಡಿಲ್ಲ ನಾವು ಹೆಂಗಾರ ಬರ್ತೀವಿ ಎಷ್ಟೇ ಇದ್ರೂ ಕೂಡ. ಅದಕ್ಕೆ ಕೂಡ ಅವರು ಅಷ್ಟೊಂದು ಶಿಸ್ತು ಬದ್ಧವಾಗಿ ಏನಪ್ಪ ಅಂತಂದ್ರೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ರೆ, ಹಾಗೂ ಹಾಗೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಅತ್ಯಂತ ಶಿಸ್ತನ್ನು ಪಾಲಿಸ್ತಕ್ಕಂಥವ್ರು, ನಮ್ಮ ಆತ್ಮೀಯ ಸಹೋದರರಂತೆ ಅವರು ನಮ್ಮೊಂದಿಗೆ ಒಡನಾಟದಲ್ಲಿದ್ದಂಥವ್ರು. ನಿಜವಾಗ್ಲೂ ಕೂಡ ಅವರು ಸುಮಾರು 30 ವರ್ಷಗಳ ಕಾಲ, 1-2 ವರ್ಷ ಇನ್ನೂ ಸರ್ವಿಸ್ ಕೌಂಟ್ ಆಗಿಲ್ಲಂಥವ್ರು, ಪ್ರಾಥಮಿಕ ಶಾಲೆಯದ್ದು ಸುಮಾರು 30 ವರ್ಷಗಳ ಕಾಲ ವಿವಿಧ ಏನಪ್ಪ ಅಂತಂದ್ರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಅಂಗಗಳಲ್ಲಿ ಏನಪ್ಪ ಅಂತಂದ್ರೆ ವಿವಿಧ ಹುದ್ದೆಗಳಲ್ಲಿ ಯಶಸ್ವಿಯಾಗಿ ಮತ್ತು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಬ್ಬರು ನಮ್ಮ ಆತ್ಮೀಯರು. ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ನಮಗೆಲ್ಲ ನೋವು ಅನಿಸ್ತದೆ ಅವರು ನಮ್ಮೊಂದಿಗೆ ಕರ್ತವ್ಯ ನಿರ್ವಹಿಸೋದಿಲ್ಲಪ್ಪ ಅಂತೇಳಿ. ಆದಾಗ್ಯೂ ಕೂಡ ಈ ಒಂದು ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿಗಳು, ವರ್ಗಾವಣೆಗಳು, ಪದೋನ್ನತಿಗಳು ಸಾಮಾನ್ಯ. ಅದೇ ರೀತಿ ವಯೋಸಹಜ ಏನಪ್ಪ ಅಂದ್ರೆ ನಿವೃತ್ತಿನೂ ಕೂಡ 60 ವಯಸ್ಸಿಗೆ ನಮಗೆ ನಿರ್ಧಾರ ಮಾಡಿರ್ತಾರೆ. ಅನಿವಾರ್ಯವಾಗಿ ನಾವು ಸೇವೆಯಿಂದ ನಿವೃತ್ತಿಯನ್ನು ಹೊಂದಲೇಬೇಕಾಗಿದೆ. ಈ ಒಂದು ಸೇವೆ ಸೇರಿದಾಗಿನಿಂದ ಹಿಡಿದು ಇಲ್ಲಿವರೆಗೆ ಅವರ ಕುಟುಂಬದವರೊಂದಿಗೆ ಅವರ ಒಡನಾಟ ಇರ್ಬೋದು. ಅವ್ರ ಫಾದರ್ ಕೂಡ ಸಾಕಷ್ಟು ಏನಪ್ಪ ಅಂತಂದ್ರೆ ವಯಸ್ಸಿನವರೆಗೆ ಬದುಕಿ ಆದರ್ಶ ಜೀವನವನ್ನು ಕಟ್ಟಿರ್ತಕ್ಕಂಥ ಅವರು ಅಂತೇಳಿ ಅನ್ನುವಂಥದ್ದನ್ನು ಅವ್ರು ನಾವು ಕೇಳಿದ್ದೀವಿ. ನಿಜವಾಗ್ಲೂ ಕೂಡ ಅವರ ಒಂದು ಕುಟುಂಬ ಉತ್ತಮವಾಗಿರ್ತಕ್ಕಂಥ, ಸಂಸ್ಕೃತವಾಗಿರ್ತಕ್ಕಂಥದ್ದು ಮತ್ತು ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಉತ್ತಮವಾಗಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಸೇವೆಯನ್ನು ನೀಡಿರ್ತಕ್ಕಂಥ ಕುಟುಂಬ. ನಿಜವಾಗ್ಲೂ ಕೂಡ ಅವರದೊಂದು ಸಾರ್ಥಕವಾಗಿರ್ತಕ್ಕಂಥ ಬದುಕಂತೇಳಿ ನಾವು ಹೇಳ್ಬೋದು. ಈ ಮುಂಬರುವ ದಿನಮಾನಗಳಲ್ಲಿ ಅವರು ನಿವೃತ್ತಿ ಹೊಂದಿದ್ರು ಕೂಡ ನಮ್ಮೊಂದಿಗೆ ಎಲ್ಲರೊಂದಿಗೆ ಇದೇ ರೀತಿ ಒಡನಾಟದಲ್ಲಿರಲಿ. ಅವರು 100 ವರ್ಷಗಳ ಕಾಲ ಸದಾ ಆರೋಗ್ಯವಾಗಿದ್ದು, ಅವರು ಮದರು ಕೂಡ ಸಾಕಷ್ಟು ಸಲ ಬೆಂಗಳೂರಿಗೆ ಹೋಗ್ತಿರ್ತಾರೆ ತೋರ್ಸಕ್ಕಾದ್ರು. ಏನು 100 ಸಮೀಪ ಬಂದ ಸರ ನಮ್ಮ ತಾಯಿಯವರಿಗೆ ಎಷ್ಟು ಅವ್ರ ಕಾಳಜಿ ಅಂತಂದ್ರೆ ನಿಜವಾಗ್ಲೂ ಕೂಡ ಅದು ಹೇಳಲು ಸಾಧ್ಯವಾಗಿರ್ತಕ್ಕಂಥದ್ದು. ಅಷ್ಟು ಒಂದು ಮಗುವಿನ ರೀತಿಯಲ್ಲಿ ಏನಪ್ಪ ಅಂದ್ರೆ ಅವ್ರ ತಾಯಿಯನ್ನು ಏನಪ್ಪ ಅಂತಂದ್ರೆ ಅವ್ರು ಜೋಪಾನ ಮಾಡಿದ್ದು ನೋಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲರಲ್ಲೂ ಕೂಡ ಇಂಥ ಮಾನವೀಯ ಗುಣಗಳನ್ನು ನಾವು ಬೆಳೆಸ್ಬೇಕಾಗಿತ್ತು. ನಿಜವಾಗ್ಲೂ ಯಾಕಂದ್ರೆ ಅವರಿಂದ ನಾವು ನಮ್ಮನ್ನು ಹೆತ್ತು ಸಲುವಾಗಿ ಎಷ್ಟು ಕಷ್ಟವನ್ನು ಅನುಭವಿಸಿರ್ತಾರೆ, ಅವರನ್ನು ನಾವು ಈ ಸಂದರ್ಭದಲ್ಲಿ ಸಂತೋಷದಿಂದ ಇಟ್ಟರೆ ಅದೇ ಏನಪ್ಪ ಅಂದ್ರೆ ಸಾರ್ಥಕವಾಗಿರ್ತಕ್ಕಂಥ ಬದುಕಾಗುತ್ತೆ. ನಿಜವಾಗ್ಲೂ ಕೂಡ ಅಂಥ ಒಂದು ಬದುಕನ್ನು ಏನಪ್ಪ ಅಂತಂದ್ರೆ ನಮ್ಮ ಸೌದತ್ತಿ ಸರ್ ಏನಪ್ಪ ಅಂತ ಶ್ರಮಿಸಿದ್ದಾರೆ. ಅವರು ಮುಂಬರುವ 100 ವರ್ಷಗಳ ಕಾಲ ಇನ್ನೂ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಅವರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ, ಐಶ್ವರ್ಯವನ್ನು ಕೊಡಲಿ. ದೇವರು ಏನಪ್ಪ ಅಂತಂದ್ರೆ ಅಲ್ಲ ಅವರಿಗೆ ನಿಜವಾಗ್ಲೂ ಕೂಡ ಎಲ್ಲವನ್ನು ಕೊಡಲಿ, ಎಲ್ಲದಂತೆ ಅವ್ರನ್ನ ಇಟ್ಟಿರಲಿ, ಸಿಹಿಯಾಗಿ ಇಟ್ಟಿರಲಿ ಅನ್ನುವಂಥ ಒಂದು ಸದಾಭಿಷೇಕದೊಂದಿಗೆ ನಿಜವಾಗ್ಲೂ ಕೂಡ ಅವರೊಂದಿಗೆ ಕಳೆದ ದಿನಗಳನ್ನು ನಿಜವಾಗ್ಲೂ ಕೂಡ ಅವರು ಸಾಕಷ್ಟು ಏನಪ್ಪ ಅಂತಂದ್ರೆ ನಮ್ಮೊಂದಿಗೆ ಏನು ಫ್ರೆಂಡ್ಲಿಯಾಗಿ ಬೇರೆ ಅವರು ಬರೀ ಸರ್ ಬಾಸ್ ಅಂತೇಳಿ ಹೆಗಲ ಮೇಲೆ ಒಂದು ಕೈಯನ್ನು ಇಟ್ಟು ನಿಜವಾಗ್ಲೂ ಕೂಡ ಅಷ್ಟು ಅಂಥ ಒಂದು ಆತ್ಮೀಯರು ಸಿಗೋದು ಭಾಳಷ್ಟು ವಿರಳ ಇವತ್ತಿನ ಸಮಾಜದಲ್ಲಿ. ಅವರಷ್ಟಕ್ಕೆ ಅವರ ಜೀವನ ಕಲಿಯುವಂಥ ಸಂದರ್ಭದೊಳಗೆ ನಮ್ಮೊಂದಿಗೆ ಆತ್ಮೀಯವಾಗಿ ಬರುತ್ತದೆ. ನಿಜವಾಗ್ಲೂ ದಿನಪ್ರತಿ ಅವ್ರ ಜೊತೆ ಮಾತಾಡ್ತಿದ್ದೆ ನಾನು ಕೆಲವೊಂದು ವಿಷಯದಲ್ಲಿ. ಎಷ್ಟು ಯಾವಾಗಲೂ ಬೇಜಾರು ಮಾಡ್ಕೊಳ್ಳೋರು, ಸರ್ ಆಮೇಲೆ ಮಾತಾಡ್ತೀನಿ, ನಾನು ಬಿಜಿಯಲ್ಲಿ ಇದ್ದೀನಿ ಅಂತಂದು ಮಾತ್ರ ರಾತ್ರಿ 10-11 ಸುಮಾರು ಕೂಡ ಮಾತಾಡಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಅಂಥ ಒಂದು ಸ್ನೇಹಪರ ಜೀವನಗಳ ಸಹಕಾರ ಮತ್ತು ಅಷ್ಟೇ ಸ್ನೇಹಪರ ಜೀವನವನ್ನು ಹೊಂದಿರತಕ್ಕಂಥವ್ರು ನಿಜವಾಗ್ಲೂ ಕೂಡ ಇವತ್ತು ವೃತ್ತಿಯಿಂದ ಸೇವೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನಿಜವಾಗ್ಲೂ ನಮ್ಗೆ ಶಿಕ್ಷಣ ಇಲಾಖೆಗಳು ತುಂಬ ನಷ್ಟ. ಅವರ ಒಂದು ಮುಂದಿನ ದಿನ ಒಂದು ಸಂಪತ್ತು ಏನಪ್ಪ ಅಂದ್ರೆ ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ. ನಿಜವಾಗ್ಲೂ ಕೂಡ ಅವರು ನಮ್ಮೊಂದಿಗೆ ಯಾವಾಗಲೂ ಬೆರೆತು ನಕ್ಕೊಂತ ಇನ್ನೂ ಸಾಕಷ್ಟು ನಮ್ಮ ಒಡನಾಟದೊಂದಿಗೆ ಇರಲಿ ಅಂತೇಳಿ ಭಾವಿಸ್ತಾ ಅವ್ರಿಗೆ ಮತ್ತೊಮ್ಮೆ ಶುಭ ಕೋರಿ, ಅವರ ಕುಟುಂಬಕ್ಕೂ ಕೂಡ ಶುಭ ಕೋರಿ ನನ್ನ ಆತ್ಮಾರ್ಥ ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ನಾವು ತರಬೇತಿಯಲ್ಲಿ ಹೋಗೋದ್ರಿಂದ ಅವ್ರಿಗೆ ಒಂದು ಸಣ್ಣ ಒಂದು ಸನ್ಮಾನವನ್ನು 2 ನಿಮಿಷದಲ್ಲಿ ಮಾಡಿ ಹೋಗ್ತೀವಿ.